ಸೌಜನ್ಯ ಕಾಣೆಯಾದ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? 2012 ಅಕ್ಟೋಬರ್ 9ರಂದು ನನ್ನ ಹೆಂಡತಿದ್ದು ಸೀಮಂತ ಇತ್ತು. ಅದೇ ಒಂದು 4-5 ದಿವಸದಲ್ಲಿ ಅದರ ಆಮಂತ್ರಣ ಪತ್ರಿಕೆಯನ್ನು ನಾನು ಹಂಚುತ್ತಾ ಇದ್ದೆ ಇಲ್ಲಿ ಉಜಿರೆ, ಬೆಳ್ತಂಗಡಿ, ಧರ್ಮಸ್ಥಳ ಆಸುಪಾಸಲ್ಲಿ. ನೀವು ಕೋರ್ಟಿಂದ ತನಿಖೆ ಮಾಡಬೇಡಿ ಅಂತ ಸ್ಟೇ ತರ್ತೀರಿ. ನಿಮ್ಮ ಮೇಲೆ ನಮಗೆಲ್ಲ ಅನುಮಾನ ಹೆಚ್ಚಾಗೋದಿಲ್ವಾ? ನಮ್ಮದು 2013 ಅಕ್ಟೋಬರಲ್ಲಿ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಶುರು ಮಾಡಿದರು. ಆಗ ನಮ್ಮನ್ನು CID ಅಧಿಕಾರಿಗಳು ನಾನಾ ರೀತಿಯಲ್ಲಿ ತನಿಖೆ ಮಾಡಿದರು. CBI ಆನಂತರ 1 ತಿಂಗಳಲ್ಲಿ CBIಗೆ ಹಸ್ತಾಂತರ ಆಯಿತು ಆ ಕೇಸು. ಆನಂತರ CBI ಅವರು ಕೂಡ ನಮ್ಮನ್ನು ಹಲವಾರು ಬಾರಿ ತನಿಖೆ ಮಾಡಿದರು. ನಮ್ಮನ್ನು ಬೆಂಗಳೂರಲ್ಲಿ ತನಿಖೆ ಮಾಡಿದರು, ಚೆನ್ನೈಯಲ್ಲಿ ತನಿಖೆ ಮಾಡಿದರು. ವಿವಿಧ ರೀತಿಯಲ್ಲಿ ವಿವಿಧ ಆಯಾಮಗಳಲ್ಲಿ ನಮ್ಮದು ತನಿಖೆಯನ್ನು ಮಾಡಿದರು. ಆ ತನಿಖೆ ಎಲ್ಲ ಆದಮೇಲೆ ಲಾಸ್ಟಿಗೆ ನಮ್ಮನ್ನು ಕೇಳಿದರು, ನೀವು ಮಂಪರ್ ಪರೀಕ್ಷೆಗೆ ತಯಾರಿದ್ದೀರಾ ಅಂತ CBI ಅಧಿಕಾರಿಗಳು ನಮ್ಮನ್ನು ವಿಚಾರಣೆ ಹೇಳಿದರು. ಆಗ ನಾವು ಮಂಪರ್ ಪರೀಕ್ಷೆಗೆ ಸಹ ತಯಾರಿದ್ದೇವೆ ಅಂತ ಅವ್ರ ಹತ್ರ ಒಪ್ಪಿಗೆಯನ್ನು ಹೇಳಿದೆವು. ಆಗ ಅವರು ನಮಗೆ CBI ನ್ಯಾಯಾಲಯದಿಂದ ಒಂದು ನೋಟಿಸನ್ನು ನೀಡಿದರು. 4/3/2015ರಂದು CBI ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ನಮಗೆ ನೋಟಿಸ್ ಬಂತು. ನಾವು 4/3/2015ರಂದು ನಾವು 3 ಜನ CBI ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಹಾಜರಾದೆವು. ಆಗ ಅಲ್ಲಿ ನ್ಯಾಯಾಧೀಶರ ಹತ್ರ ನಾವು ಕೇಳ್ಕೊಂಡೆವು, ನಾವು ನಮ್ಮ ಈ ಪ್ರಕರಣದಲ್ಲಿ ನಮ್ಮನ್ನು ವಿನಾಕಾರಣ ಆರೋಪಗಳನ್ನಾಗಿ ದೂಷಿಸ್ತಿದ್ದಾರೆ, ಹಾಗಾಗಿ ನಮಗೆ ಈ ಆರೋಪಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಪ್ರಕರಣಕ್ಕೂ, ನಮ್ಮನ್ನು ಮಂಪರ ಪರೀಕ್ಷೆ ಮಾಡಬೇಕು ಅಂತ ನಾವು ನ್ಯಾಯಾಲಯದಲ್ಲಿ ಕೇಳ್ಕೊಂಡೆವು. ಆಗ ನ್ಯಾಯಾಧೀಶರು ಹೇಳಿದರು, ಈ ರೀತಿ ನೀವು ಕೇಳಿದ ಕೂಡಲೇ ಮಂಪರ ಪರೀಕ್ಷೆ ಎಲ್ಲ ಒಪ್ಪಿಗೆ ನೀಡಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ತುಂಬ ಸೈಡ್ ಎಫೆಕ್ಟ್ ಎಲ್ಲ ಆಗ್ತದೆ, ನೀವು ಆಲೋಚನೆ ಮಾಡಿ ಬನ್ನಿ ಅಂತ ಹೇಳಿ ಪುನಃ 9/3/2015ರಂದು ಪುನಃ ನಮ್ಮನ್ನು ಹಾಜರಾಗಲಿಕ್ಕೆ ನಮಗೆ ನೋಟಿಸ್ ಮಾಡಿದರು. ನಾವು 9/3/2015ರಂದು ಪುನಃ 3 ಜನ ಹೋಗಿ ಹಾಜರಾಗಿ CBI ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಪುನಃ ಅವ್ರ ಹತ್ರ ನ್ಯಾಯಾಧೀಶರ ಹತ್ರ ಕೇಳ್ಕೊಂಡೆವು, ನಾವು ನಮ್ಮನ್ನು ಮಂಪರ ಪರೀಕ್ಷೆಗೆ ಒಳಪಡಬೇಕು, ನಮಗೆ ಈ ಪ್ರಕರಣದಲ್ಲಿ ಏನೇ ತೊಂದರೆ ಆದರೂ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು, ನಾವು ನಿರಪರಾಧಿಗಳು ಅಂತ ಜಗತ್ತಿಗೆ ತಿಳಿಬೇಕೆಂಬ ಉದ್ದೇಶದಿಂದ ನಮಗೆ ಎಷ್ಟೇ ಸಮಾಜದಲ್ಲಿ ತೊಂದರೆ ಆದರೂ ಅದನ್ನು ಎದುರಿಸಲಿಕ್ಕೆ ಸಿದ್ಧ ಅಂತ ನಾವು ಅದಕ್ಕೆ ಒಪ್ಪಿಗೆಯನ್ನು ಕೇಳಿದೆವು. ಅದಕ್ಕೆ ನ್ಯಾಯಾಧೀಶರು ಒಪ್ಪಿಗೆಯನ್ನು ನೀಡಿದರು. 25/3/2015 ಮುಂಚಿತವಾಗಿ ಇವ್ರದ್ದು ತನಿಖೆ ಮಾಡಿ ಎಲ್ಲ ರೀತಿಯ ವೈಜ್ಞಾನಿಕ ತನಿಖೆ ಮಾಡಿ ನೀವು 25/3ಕ್ಕೆ ಹಾಜರಾಗಬೇಕು ಅಂತ ಹೇಳಿದರು. ನಮ್ಮನ್ನು ಪುನಃ ಎಲ್ಲ 3-4 ದಿವಸ ನಾವು ಬೆಂಗಳೂರಲ್ಲಿ ನಮ್ಮನ್ನು ಮಂಪರ್ ಪರೀಕ್ಷೆ, ಪಾಲಿಗ್ರಾಫ್ ಟೆಸ್ಟ್ ಎಲ್ಲ ಆಯಿತು, ಬ್ರೈನ್ ಮ್ಯಾಪಿಂಗ್ ಎಲ್ಲ. ಆನಂತರ ವಿವಿಧ ಆಯಾಮಗಳಲ್ಲಿ ಮಾಡಿದರು. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ DNA ಅದನ್ನೆಲ್ಲ ಟೆಸ್ಟ್ ಮಾಡಿಸಿದ್ರು. ಮತ್ತು 25/3 ನಾವು 3 ಜನ ಮತ್ತು CBI ಅಧಿಕಾರಿಗಳ ಉಪಸ್ಥಿತಿಯಲ್ಲಿ CBI ನ್ಯಾಯಾಲಯಕ್ಕೆ ಹಾಜರಾದೆವು. ಆಗ CBI ಅಧಿಕಾರಿಗಳು CBI ನ್ಯಾಯಾಧೀಶರ ಮುಂದೆ ಹೇಳಿದರು, ಇನ್ನು ಈ ಪ್ರಕರಣದ ಮುಂದಿನ ತನಿಖೆಗೆ ಇವರ 3 ಜನದ ಅಗತ್ಯ ಇರುವುದಿಲ್ಲ ಅಂತ CBI ನ್ಯಾಯಾಲಯದಲ್ಲಿ CBI ಅಧಿಕಾರಿಗೆ ಹೇಳಿದರು. ಹಾಗೆ ನಮ್ಮನ್ನು CBI ಅಧಿಕಾರಿಗಳು ನೀವು ಇನ್ನು ಏನು ತೊಂದರೆ ಇಲ್ಲ, ನೀವು ಮುಂದುವರಿಸ್ಬೋದು ಅಂತ ನಮ್ಮನ್ನು ಕಳಿಸಿದರು. ಆನಂತರ ಸುಮಾರು CBI ನ್ಯಾಯಾಧೀಶರು ನಮಗೆ ಕಳಿಸಿದ ಸುಮಾರು 1-1.5 ವರ್ಷ ನಂತರ ಸೌಜನ್ಯಳ ತಂದೆ ನಮ್ಮನ್ನು ಕೋರ್ಟಿಗೆ ಪುನಃ 1.5 ವರ್ಷ ಬಿಟ್ಟು ಪುನಃ ಅರ್ಜಿ ಹಾಕಿದರು, ಇವರನ್ನು ಸಹ ಆರೋಪಿಗಳು ಮಾಡಬೇಕು ಅಂತ. ಈಗ ಅದೇ ಸಂದರ್ಭದಲ್ಲಿ ನಮ್ಮದೆಲ್ಲ ತನಿಖೆಗಳು ಕೂಡ ಆಗಿತ್ತು. ಆಗ ನಮಗೆ ಸಹ ಒಂದು ಬೇಸರ ಆಯಿತು, ಯಾಕೆ ನಮ್ಮನ್ನು ಈ ರೀತಿ ಬಲಿಪಶು ಮಾಡ್ತಾರೆ ಅಂತ ನಾವು ಹೈಕೋರ್ಟಲ್ಲಿ ಸ್ಟೇ ತಂದೆವು. ಆಗ ಹೈಕೋರ್ಟಲ್ಲಿ ನಮಗೆ ನಮ್ಮ ಪರವಾಗಿ ನ್ಯಾಯಾಲಯವು ಆದೇಶ ನೀಡಿತು. ಅದರ ನಂತರ CBI ನ್ಯಾಯಾಲಯದಲ್ಲಿ ಪುನಃ CBI ಪಬ್ಲಿಕ್ ಪ್ರಾಸಿಕ್ಯೂಟ್ರೇ ನಮ್ಮನ್ನು ಸಹ ಆರೋಪಿಗಳು ಮಾಡ್ಬೋದು ಅಂತ ಪುನೊಮ್ಮೆ ನಮಗೆ ನೋಟಿಸ್ ಮಾಡಿದರು. ಆಗ ನಮ್ಮದೆಲ್ಲ ತನಿಖೆ ಆಗಿತ್ತಲ್ಲ, ನಮಗೂ ಆಗ ಸ್ವಲ್ಪ ಇವರ ಏನೋ ಕೆಟ್ಟ ಉದ್ದೇಶ ಸಮಾಜಕ್ಕೆ ತಿಳಿಬೇಕು, ನಾವು ನಿರಪರಾಧಿಗಳು ಅಂತ ಗೊತ್ತಾಗಬೇಕೆಂಬ ಏಕೈಕ ಭಾವನೆಯಿಂದ ನಾವು ಅಲ್ಲಿ ಸಹ ಒಂದು ವಕೀಲರನ್ನು ನೇಮಿಸಿ ನಮ್ಮ ಪರವಾಗಿ ವಾದವನ್ನು ಮಂಡಿಸಿ ಅದೇ CBI ನ್ಯಾಯಾಲಯವು ಈ ಪ್ರಕರಣಕ್ಕೂ ಇವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆದೇಶವನ್ನು ನೀಡಿದರು. ಈ ಆರೋಪ ಕೇಳಿ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಅವರು ನಿಮ್ಮೊಂದಿಗೆ ಹೇಗೆ ನಡ್ಕೋತಾ ಇದ್ರು? ನಮ್ಮ ಮನೆಯವರಿಗೆ ಇದು ವಿಷಯವನ್ನು ಕೇಳಿ ಭಾರಿ ಆಘಾತವಾಯಿತು, ನಮಗೂ ಆಘಾತವಾಗಿತ್ತು. ಆದರೆ ನಮಗೆ ಒಂದು ಧೈರ್ಯ ಇತ್ತು, ನಾವು ಇದರಲ್ಲಿ ತಪ್ಪು ಮಾಡಲಿಲ್ಲ ಅಂತ ಒಂದು ಧೈರ್ಯ ಇತ್ತು, ನ್ಯಾಯಾಲಯದ ಮೇಲೆ ವಿಶ್ವಾಸವೂ ಇತ್ತು, ದೇವರ ಮೇಲೆ ನಂಬಿಕೆ ಇತ್ತು.
ನ್ಯಾಯಾಲಯದ ಮೇಲೆ ಗೌರವ ಇತ್ತು, ನಾವು ನಿರಪರಾಧಿಗಳೆಂದು ಸಮಾಜಕ್ಕೆ ತೋರಿಸ್ಬೇಕೆಂಬ ಒಂದು ಹಠವೂ ಇತ್ತು. ಹಾಗಾಗಿ ಮನೆಯವರ ಹತ್ರ ಎಲ್ಲ ನಾವೇ ಧೈರ್ಯವನ್ನು ತುಂಬಿ ಅವರಿಗೆ ಎಲ್ಲಿ ಭಯ ಪಡದ ಹಾಗೆ ಅವರಿಗೆ ಧೈರ್ಯ ತುಂಬಿ ಇವತ್ತಿಗೂ ಈ ವಿಷಯ ಬರುವಾಗ ಅವರು ಭಾರಿ ಬೇಸರದಿಂದ ಇರ್ತಾರೆ. ನಮ್ಮ ಮನೆಯವರಿಗೆ ಈ ರೀತಿ ಹೇಳಿದ್ರಲ್ಲ ಅಂತ ಭಾಳ ಬೇಸರದಲ್ಲಿ ಇರ್ತಾರೆ ಇವತ್ತಿಗೂ ಕೂಡ. ನಿಮ್ಮ ಪ್ರೊಫೆಷನ್ ಏನು? ಮೇಡಮ್, ನಮ್ಮದು ಧರ್ಮಸ್ಥಳದಲ್ಲಿ ಅಂಗಡಿ ಇದೆ ಮೇಡಮ್. ಫೋಟೋ ಮತ್ತು ಫ್ಯಾನ್ಸಿ ಸ್ಟಾಲ್ ಅಂಗಡಿ ಇದೆ ಮೇಡಮ್. 12 ವರ್ಷ ಈ ಆರೋಪ ಹೊತ್ಕೊಂಡು ಸಮಾಜದ ಮುಂದೆ ಹೇಗೆ ಬದುಕ್ತಾ ಇದ್ದೀರಾ? ಯಾವ ರೀತಿ ಉತ್ತರಗಳನ್ನು ನೀಡ್ತಾ ಇದ್ದೀರಾ? ನಮಗೆ ಈ ಆರೋಪ ಬಂದ ಕಾರಣ ಸಮಾಜದ ಎಲ್ಲ ಫಂಕ್ಷನ್ಗೆ ಹೋಗಲಿಕ್ಕೆ ನಾವು ಇವತ್ತಿಗೂ ಕೂಡ ಹಿಂಜರಿತೇವೆ ಮೇಡಮ್. ಯಾವುದೇ ಸಂಬಂಧಿಕರ ಫಂಕ್ಷನ್ ಹೊರತಾಗಿ ಬೇರೆ ಯಾವುದೇ ಫಂಕ್ಷನಿಗೆ ನಾವು ಹೋಗೋದಿಲ್ಲ. ನಮಗೆ ಎಲ್ಲಿಯಾದರೆ ಭಾಳ ಮುಜುಗರ ಆಗ್ತದೆ. ಆದರೆ ದೇವ್ರ ದಯದಿಂದ ಊರಿನವರಿಗೆಲ್ಲ ನಮ್ಮ ಮೇಲೆ ವಿಶ್ವಾಸ ಉಂಟು ಮೇಡಮ್. ಹಾಗೆ ಅವರೇ ನಮಗೆ ಧೈರ್ಯ ತುಂಬಿಸ್ತಾರೆ. ನೀವೇನು ಗಾಬರಿ ಆಗಬೇಡಿ, ಸತ್ಯ ಯಾವಾಗಲೂ ಒಂದಲ್ಲ ಒಂದು ದಿವಸ ಜನರಿಗೆ ಗೊತ್ತಾಗ್ತದೆ, ದೇವರು ಸಹ ಯಾವಾಗಲೂ ಸತ್ಯದ ಪರ ನಿಲ್ತಾರೆ ಅಂತ ನಮಗೆ ಊರಿನವರೇ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗೆ ಅವರೇ ನಮಗೆ ಧೈರ್ಯ ತುಂಬ್ತಾರೆ. ಹಾಗೆ ಅವರ ಧೈರ್ಯದಿಂದ ನಾವು ಇಲ್ಲಿವರೆಗೆ ಅಲ್ಲಿಂದ ಅಲ್ಲಿಗೆ ಒಂದು ಜೀವನವನ್ನು ನಡೆಸ್ತಿದ್ದೇವೆ. ನೆಮ್ಮದಿಯ ಜೀವನ ಅಲ್ಲ, ಒಂದು ಜೀವನವನ್ನು ನಡೆಸ್ತಿದ್ದೇವೆ. ನಮಗೆ ಫಂಕ್ಷನ್ಗೆಲ್ಲ ಹೋಗಲಿಕ್ಕೆ ಭಾಳ ಮುಜುಗರ ಆಗ್ತದೆ. ಇದರಿಂದ ಯಾರು ಏನು ಹೇಳೋದಿಲ್ಲ, ಒಳ್ಳೆದರಲ್ಲಿ ಮಾತಾಡ್ತಾರೆ. ಆದರೆ ಅವರು ನೋಡುವ ಉದ್ದೇಶ ಕೆಟ್ಟದಿರ್ಬೋದಾ ಅಂತ ನಮಗೆ ಒಂಥರ ಮನಸ್ಸಲ್ಲಿ ಎನಿಸ್ತಾ ಇರ್ತದೆ. ಇವರು ಯಾಕೆ ಹೀಗೆ ನೋಡ್ತಾರೆ ಅಂತ ಒಂದು ಮನಸ್ಸಲ್ಲಿ ಕಾಡ್ತಾ ಇರ್ತದೆ ನಮಗೆ. ಈ ಘಟನೆ ನಿಮ್ಮ ಮಕ್ಕಳ ಮೇಲೆ ಯಾವ ರೀತಿ ಮೆಂಟಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ? ಈ ವಿಷಯವಾಗಿ ಅವರು ಯಾವತ್ತಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದಾರಾ? ಏನಪ್ಪ ಇದೆಲ್ಲ ಅಂದಾಗ ಏನಂತೀರಿ? ಮೇಡಮ್, ದೇವ್ರ ದಯದಲ್ಲಿ ನಮ್ಮ ಮಕ್ಕಳು ಈ ಸಂದರ್ಭ ಆಗುವಾಗ ಭಾರಿ ಚಿಕ್ಕವರು ಪ್ರಾಯದಲ್ಲಿ, ಹಾಗಾಗಿ ಇವತ್ತಿನವರೆಗೆ ಆ ಸಂದರ್ಭ ಬರಲಿಲ್ಲ. ಆದರೆ ಈಗ ಸತ್ಯ ಜಗತ್ತಿಗೆ ತಿಳಿತಾ ಬಂದಿದೆ. ಹಾಗಾಗಿ ಇನ್ನು ಮುಂದೆ ಕೂಡ ಅಂತ ಕೆಟ್ಟ ಪರಿಸ್ಥಿತಿ ಬರಲಿಕ್ಕಿಲ್ಲ ಎಂಬ ವಿಶ್ವಾಸದಿಂದ ಇದ್ದೇವೆ. ನಿಮ್ಮ 3 ಜನರ ಮೇಲೆ ಮಾತ್ರ ನೇರವಾಗಿ ಆರೋಪ ಮಾಡಲಿಕ್ಕೆ ಕಾರಣ ಏನು? ಸಂದರ್ಭನ, ಸಮುದಾಯನ ಅಥವಾ ಪರ್ಸನಲ್ ದ್ವೇಷನ? ನಮ್ಮ ಊರಿನಲ್ಲಿ ಜೈನರು, ಹಿಂದೂಗಳು ಹಾಗೆ ಜಾತಿಯಲ್ಲಿ ಯಾವುದೇ ರೀತಿಯಲ್ಲಿ ಗುರುತಿಸುವ ಕ್ರಮ ಇಲ್ಲಿಲ್ಲ. ಇಲ್ಲಿ ಎಲ್ಲ ಜಾತಿಯವರು ಒಂದೇ ರೀತಿ ಅಣ್ಣ ತಮ್ಮಂದಿರಾಗಿ ನಾವು ಬಾಳ್ಕೊಂಡು ಬಂದಿದ್ದೇವೆ ಎಲ್ಲರೂ. ಹಾಗೆ ಜೈನರನ್ನು ಮತ್ತು ಬಾಕಿಯವರನ್ನು ವಿಂಗಡಿಸುವ ಉದ್ದೇಶದಿಂದ ಏನು ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ ನಮಗೆ. ಮತ್ತು ನಮ್ಮ ಹೆಸರು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಎಂಬುದು ಸಹ ಅವರು ಯಾವ ದುರುದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅದು 1 ವರ್ಷ ಬಿಟ್ಟು ಕ್ಷೇತ್ರವನ್ನು ಅಟ್ಯಾಕ್ ಮಾಡುವ ಉದ್ದೇಶದಿಂದ ನಮ್ಮನ್ನು ದಾಳವಾಗಿ ಉಪಯೋಗಿಸಿಕೊಂಡು ನಮ್ಮ ಹೆಸರನ್ನು ಹೇಳಿದ್ದಾರೆ. ನಿಶ್ಚಲ್ ಧರ್ಮಸ್ಥಳ ಹಾಗೂ ನಿಮ್ಮ ನಡುವಿನ ಸಂಬಂಧ ಅಥವಾ ಫ್ರೆಂಡ್ಶಿಪ್ ಏನಾದರೂ ಇದ್ದರೆ ಅದನ್ನು ಒಂದು ಸ್ವಲ್ಪ ವಿವರಿಸ್ತೀರಾ? ನಿಶ್ಚಲ್ ಜೈನ್ ಅವರು ನಮ್ಮ ದನಿಯವರ ಮಗ. ನಮಗೂ ಅವರಿಗೂ ಪರಿಚಯ ಉಂಟಷ್ಟೇ. ಮತ್ತು ಆ ಸಂದರ್ಭದಲ್ಲಿ ಅವರು ಅಮೆರಿಕದಲ್ಲಿದ್ದರು. ಅವರ ಹೆಸರಿಗೂ ಮಸಿ ತರುವ ಪ್ರಯತ್ನವನ್ನು ಮಾಡಿದ್ದಾರೆ ಅಷ್ಟೇ. ನಮಗೆ ಮತ್ತು ಅವರಿಗೆ ಏನು ಫ್ರೆಂಡ್ಶಿಪ್ ಏನು ಇರಲಿಲ್ಲ. ನಿಮ್ಮನ್ನು ಪೊಲೀಸ್ ತನಿಖೆನೇ ಮಾಡಲಿಲ್ಲ ಅಂತ ಅಪವಾದದ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಯಾವ್ಯಾವ ರೀತಿ ತನಿಖೆಗೆ ಒಳಪಟ್ರಿ? ನಾವು CIDಯಲ್ಲಿ ಶುರುವಿಗೆ ಪ್ರಾಥಮಿಕವಾಗಿ CIDಯಲ್ಲಿ ಬೆಳ್ತಂಗಡಿ IBಯಲ್ಲಿ ಒಂದು 2-3 ದಿವಸ ಅಲ್ಲಿ ತನಿಖೆ ಆಗಿದೆ ನಮ್ಮದು. ಮತ್ತು ಬೆಂಗಳೂರಿನಲ್ಲಿ ಒಂದು 2-3 ಬಾರಿ ಬೆಂಗಳೂರಿನಲ್ಲಿ ತನಿಖೆ ಆಗಿದೆ, CID ಬೆಂಗಳೂರು ಕಚೇರಿಯಲ್ಲಿ. ಆಮೇಲೆ CBI ಚೆನ್ನೈ ಕಚೇರಿಯಲ್ಲಿ ತನಿಖೆ ಆಗಿದೆ. ಆಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿದೆ, ಪಾಲಿಗ್ರಾಫ್ ಟೆಸ್ಟ್ ಆಗಿದೆ. ಮತ್ತು ನಮ್ಮದು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ DNA ಟೆಸ್ಟ್ಗಳನ್ನೆಲ್ಲ ಮಾಡಿದ್ದಾರೆ. ಎಲ್ಲ ರೀತಿಯ ತನಿಖೆಗಳು ನಮ್ಮದು ಆಗಿದೆ. ಅದು CBI ನ್ಯಾಯಾಲಯದ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕೂಡ ನಮ್ಮದು ತನಿಖೆ ಆದ ಬಗ್ಗೆ ಉಲ್ಲೇಖವೂ ಇದೆ. ಒಟ್ಟಾರೆಯಾಗಿ ಈ ರೀತಿಯ ಅಪವಾದಗಳು ಬಂದಾಗ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾರ ಮೇಲೆ ನಿಮಗೆ ಅನುಮಾನ ಇದೆ? ಯಾರ ಮೇಲೆ ಅನುಮಾನ ಇಲ್ಲ. ಆದರೆ ನಮ್ಮ ಮೇಲೆ ಬಂದ ಆರೋಪ ನಮ್ಮ ಶತ್ರುವಿಗೂ ಕೂಡ ಬರಬಾರ್ದು. ಯಾಕೆಂದರೆ ನಮಗೆ ಭಾಳ ಬೇಸರ ಆಗಿದೆ. ಜೀವನದಲ್ಲಿ ನಾವು ತುಂಬ ತೊಂದರೆ, ಮುಜುಗರಕ್ಕೆ ಒಳಪಟ್ಟಿದ್ದೇವೆ. ನಮ್ಮ ಶತ್ರುವಿಗೂ, ಈಗ ನಮ್ಮ ಮೇಲೆ ಆರೋಪ ಮಾಡುವ ಮನೆಯವರಿಗೂ ಮಕ್ಕಳಿದ್ದಾರೆ. ನಾವು ಇವತ್ತಿಗೂ ಪ್ರಾಮಾಣಿಕವಾಗಿ ಹೇಳ್ತೇವೆ, ಅವರಿಗೂ ಕೂಡ ಈ ರೀತಿಯ ಆರೋಪ, ನಮಗೆ ಬಂದ ರೀತಿಯ ಆರೋಪ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯನಿಗೂ ನಿರಪರಾಧಿಗೆ ಬರಬಾರ್ದು ಅಂತ ಹೇಳ್ತೇನೆ ಅಷ್ಟೇ. ಧರ್ಮಾಧಿಕಾರಿಗಳು ನಿಮ್ಮ ಬೆನ್ನಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅನ್ನೋದು ಕೂಡ ಮತ್ತೊಂದು ಮಾತು. ಇದು ಸತ್ಯನಾ? ಅದು ಅವರು ಇಷ್ಟು ಹೇಳುವ ಸುಳ್ಳುಗಳಲ್ಲಿ ಅದು ಸುಳ್ಳು, ಅದು ಸಹ ಒಂದು ಸುಳ್ಳು. ಹೆಗ್ಡೆ ಅವರು ಕೆಟ್ಟ ಕೆಲಸ ಮಾಡಿದವರಿಗೆ ಇವತ್ತಿನವರೆಗೂ ಯಾರಿಗೂ ಬೆಂಬಲ ನೀಡಿದ
ಇತಿಹಾಸವೇ ಇಲ್ಲ. ಅವರು ಮನಸ್ಸಿನಲ್ಲಿ ಕೂಡ ಆ ರೀತಿಯ ಕಲ್ಪನೆಯೂ ಕೂಡ ಅವರು ಮಾಡಿರಲಿಕ್ಕೂ ಇಲ್ಲ. ಸೌಜನ್ಯಾಳ ಅಣ್ಣನೋ ಅಥವಾ ತಮ್ಮನ ಸ್ಥಾನದಲ್ಲಿ ನೀವಿದ್ದಿದ್ರೆ ಏನು ಕ್ರಮ ತಗೋತಾ ಇದ್ರಿ, ಅಥವಾ ಅವಳಿಗೆ ನ್ಯಾಯ ಒದಗಿಸೋ ಕೆಲಸ ಹೇಗೆ ಮಾಡ್ತಾ ಇದ್ರಿ? ನಾನು ನಿಜವಾಗಿ ಸೌಜನ್ಯನ ಅಣ್ಣ ಇಲ್ಲದ್ರೆ ತಮ್ಮ ಆಗ್ತಿದ್ರೆ, ನಾನು CBI ಅಧಿಕಾರಿಗಳು ಯಾರು ಆರೋಪಿಗಳು ಅಂತ ಹೇಳ್ತಾರ, ಅವರಿಗೆ ಯಾರು ತಪ್ಪು ಮಾಡಿದಾರ ಅವರಿಗೆ ಗಲ್ಲು ಶಿಕ್ಷೆ ಆಗುವವರೆಗೆ ನ್ಯಾಯಾಂಗದ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದೆ. ಮತ್ತು ಇವರಾಗೆ ಅಲ್ಲಿ ಇಲ್ಲಿ ಡಬ್ಬಿ ಇಟ್ಟು ಸುಮ್ಮನೆ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಿರಲಿಲ್ಲ. ಇವರು ಯಾರು ತಪ್ಪು ಮಾಡಿದಾರ ಅವರಿಗೆ ಬೆಂಬಲವಾಗಿ ನಿಂತು ಅವರನ್ನು ನಿರಪರಾಧಿಂತ ಹೇಳಲಿಕ್ಕೆ ಪ್ರಯತ್ನದಲ್ಲಿ ಇದ್ದಾರೆ. ಸೌಜನ್ಯ ಪ್ರಕರಣವನ್ನು ಕಣ್ಣಾರೆ ಕಂಡವರು ಯಾರೂ ಇಲ್ಲ CBI ತನಿಖಾಧಿಕಾರಿಗಳ ವರದಿ ಪ್ರಕಾರ. ಆದರೂ ಸೌಜನ್ಯರ ಮನೆಯವರು ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಅವರೇ ಆರೋಪಿಯನ್ನು ರಕ್ಷಣೆಗೆ ಹೊರಟಿದ್ದಾರೆ. ನಾನು ಅವಳ ಅಣ್ಣ ತಮ್ಮಂದಿರಾಗ್ತಿದ್ರೆ ಯಾರು CBI ಅಧಿಕಾರಿಗಳಿಗೇನು ಸಂತೋಷ್ ರಾವ್ ಹತ್ರ ದ್ವೇಷ ಇಲ್ಲ, ಅವನ ಇದು ಅದರಲ್ಲಿ ಕಂಡು ಬಂದ ಕಾರಣ ಅವನನ್ನು ಆರೋಪಿ ಅಂತ CBI ಅಧಿಕಾರಿಗಳು ಮಾಡಿದ್ದು. ನಾನಾದರೆ ಅವನಿಗೆ ಶಿಕ್ಷೆ ಆಗುವವರೆಗೆ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಿದ್ದೆ.